ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರದ್ದು ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ನಿಮಗೆ ನೋಟಿಫಿಕೇಷನ್ ಯಾವ ಥರ ಬಂದ್ ಮಾಡಬೇಕು. ಅಂದರೆ ನೀವು ಯಾವಾದರೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀರಾ, ಆ ಅಪ್ಲಿಕೇಶನ್ ನಿಮಗೆ ಓಪನ್ ಮಾಡಬೇಕಾದ್ರೆ ನಿಮಗೆ ಭಾಳಷ್ಟು ಕೇಳುತ್ತೆ. ನೋಟಿಫಿಕೇಷನ್ ಅಲೌಡ್ ಮಾಡಿ ಅಂತ, ಕಾಂಟ್ಯಾಕ್ಟ್ ಅಲೌಡ್ ಮಾಡಿ, ಗೂಗಲ್ ಫೋಟೋಸ್ ಅದು ಅಲೌ ಮಾಡಿ ಅಂತ. ಆವಾಗ ನೀವು ಅಲೌ ಮಾಡ್ತೀರಾ, ಬಟ್ ಅದ್ರ ನೋಟಿಫಿಕೇಷನ್ ಏನಿದೆಯಲ್ಲ ನಮಗೆ ಸಾರ್ಕ ಬರ್ತಾ ಇರುತ್ತೆ. ಸೊ ಅದ್ರಗೋಸ್ಕರ ಏನಾಗುತ್ತೆ, ನಾವು ಡಿಸ್ಟರ್ಬ್ ಆಗ್ತೀವಿ ಮತ್ತು ನಮ್ಮ ಮೊಬೈಲ್ ಬ್ಯಾಟ್ರಿನೆಲ್ಲ ಅದನ್ನು ವೇಸ್ಟ್ ಆಗುತ್ತೆ. ಸೊ ಇವು ನೋಟಿಫಿಕೇಷನ್ ಬರ್ತಾ ಇದೆಯಲ್ಲ, ಅಂದರೆ ನೀವು ಕ್ರೋಮ್ ನೋಟಿಫಿಕೇಷನ್ ಇರ್ಬೋದು, ವಾಟ್ಸಪ್ ನೋಟಿಫಿಕೇಷನ್ ಇರ್ಬೋದು, ಯೂಟ್ಯೂಬ್ ನೋಟಿಫಿಕೇಷನ್ ಇರ್ಬೋದು, ಇನ್ಸ್ಟಾಗ್ರಾಮ್ ನೋಟಿಫಿಕೇಷನ್ ಇರ್ಬೋದು. ಸೊ ನೀವು ಇದನ್ನು ಮ್ಯಾನೇಜ್ ಮಾಡ್ಬೋದು. ನಿಮಗೆ ಯಾವುದು ಒಳ್ಳೇದು ಆ್ಯಪ್ ಅನ್ನಿಸ್ತಾವ ಆ ಆ್ಯಪ್ದು ನೀವು ನೋಟಿಫಿಕೇಷನ್ ಇಡ್ಬೋದು. ಉಳ್ಕಿದೆಲ್ಲ ನೀವು ಅದನ್ನು ಬಂದ್ ಮಾಡ್ಬೋದು. ಅಂದರೆ ಆ ಆ್ಯಪ್ದು ನಿಮಗೆ ನೋಟಿಫಿಕೇಷನ್ ನಿಮಗೆ ಬರೋಂಗಿಲ್ಲ. ಸೊ ಅದ್ರಗೋಸ್ಕರ ಏನು ಮಾಡಬೇಕಾಗತ್ತೆ, ನಮಗೆ ಸೆಟ್ಟಿಂಗ್ ಆ್ಯಪ್ ಓಪನ್ ಮಾಡಬೇಕಾಗತ್ತೆ. ಸೆಟ್ಟಿಂಗ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಒಂದು ಆಪ್ಷನ್ ಇದೆ, ನೋಟಿಫಿಕೇಷನ್ ಆ್ಯಂಡ್ ಸ್ಟೇಟಸ್ ಬಾರ್ ಅಂತ. ಓಕೆನಾ, ಇದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಅಲ್ಲಿ ನಿಮಗೆ ಒಂದು ಆಪ್ಷನ್ ತೋರಿಸ್ತದೆ, ಆ್ಯಪ್ ನೋಟಿಫಿಕೇಷನ್ ಮ್ಯಾನೇಜ್ಮೆಂಟ್. ಇದ್ರ ಮೇಲೆ ಭೀ ನಿಮಗೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಭಾಳಷ್ಟು ಅಪ್ಲಿಕೇಶನ್ ನಿಮಗೆ ತೋರಿಸ್ತಾ ಇದೆ, ಆ್ಯಪ್ ನೋಟಿಫಿಕೇಷನ್ ಮ್ಯಾನೇಜ್ಮೆಂಟ್. ಅಂದರೆ ಈ ಕಡೆಯಿಂದ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನು ಭಾಳಷ್ಟು ಆಲ್ರೆಡಿ ಬಂದ್ ಮಾಡಿದ್ದೀನಿ ನೋಟಿಫಿಕೇಷನು. ನೋಡಿ, ಇದು ಕ್ರೋಮ್ ಇದೆ. ಓಕೆನಾ, ಅಲೌ ನೋಟಿಫಿಕೇಷನ್ ನಾನು ಅಲೌ ಮಾಡಿದ್ದೀನಿ. ಅದ್ರಗೋಸ್ಕರ ಕ್ರೋಮ್ದು ಏನೇ ನೋಟಿಫಿಕೇಷನ್ ಇರಲಿ ಅದು ನನಗೆ ತೋರಿಸುತ್ತೆ. ಸೊ ನನಗೆ ಇದ್ರದ್ದು ನೋಟಿಫಿಕೇಷನ್ ಬ್ಯಾಡ್ ಆಗಿದೆ. ಸೊ ಅದ್ರಗೋಸ್ಕರ ನಾನು ಇದರದ್ದು ನೋಟಿಫಿಕೇಷನ್ ಬಂದ್ ಮಾಡ್ತಾಯಿದ್ದೀನಿ. ಸೊ ಇದೇ ಥರ ನೋಡಿ, ಇನ್ನಷ್ಟು ಭಾಳ ಇನ್ಸ್ಟಾಗ್ರಾಮ್ದು, ನನಗೂ ಇನ್ಸ್ಟಾಗ್ರಾಮ್ದು ನೋಟಿಫಿಕೇಷನ್ ಬೇಡ, ಇದನ್ನು ನಾನು ಇಲ್ಲಿಂದ ಕ್ಲೋಸ್ ಮಾಡ್ತಾಯಿದ್ದೀನಿ. ಮೆಸೇಜ್ದು ಇರಲಿ ಪರವಾಗಿಲ್ಲ, ಫೋನ್ದು ನೋಟಿಫಿಕೇಷನ್ ಇರಲಿ ಪರವಾಗಿಲ್ಲ. ಓಕೆನಾ. ಸೊ ಇನ್ನು ಟೆಲಿಗ್ರಾಮ್ದು ನನಗೂ ನೋಟಿಫಿಕೇಷನ್ ಬೇಡ, ನಾನು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆನಾ. ವಾಟ್ಸಪ್ ನೋಟಿಫಿಕೇಷನ್ ಇರಲಿ, ಯೂಟ್ಯೂಬ್ ನೋಟಿಫಿಕೇಷನ್ ನನಗೆ ಬೇಡ. ಸೊ ನೋಡಿ ಫ್ರೆಂಡ್ಸ್, ಇದೇ ಥರ ನಿಮಗೆ ಇಷ್ಟ ಯಾವುದು ಆ್ಯಪ್ ಇದೆ ಅದ್ರ ನೋಟಿಫಿಕೇಷನ್ ನೀವು ಓಪನ್ ಇಡ್ಬೋದು, ಉಳ್ಕಿದೆಲ್ಲ ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಅಂತ ಇಲ್ಲಿ ಆಲ್ರೆಡಿ ಬರೆದಿದ್ದಾರೆ ನೋಡಿ. ಒಂದು ನಿಮಿಷ ನೋಡಿ, ಇಲ್ಲಿ ಕೆಳಗಡೆ ಕ್ಲೋಸ್ ಬ್ರೌಸರ್ ಇದೆ, ಬ್ರೌಸರ್ ಕೆಳಗಡೆ ಕ್ಲೋಸ್ ಬರ್ತಿದೆ. ಬ್ರೌಸರ್ ಕೆಳಗಡೆ ಕ್ಲೋಸ್ ಬರ್ತಿದೆ ಅಂದರೆ ಇದ್ರದ್ದು ನೋಟಿಫಿಕೇಷನ್ ಬಂದಿದೆ. ನನಗೆ ಬ್ರೌಸರ್ಲಿಂದ ಯಾವುದೂ ನೋಟಿಫಿಕೇಷನ್ ಬರೋಲ್ಲ, ಕ್ರೋಮ್ಲಿಂದನೂ ಯಾವುದೂ ನೋಟಿಫಿಕೇಷನ್ ಬರೋಲ್ಲ. ಸೊ ಫ್ರೆಂಡ್ಸ್, ಇದೇ ಥರ ನೀವು ನಿಮ್ಮ ನೋಟಿಫಿಕೇಷನ್ ಮ್ಯಾನೇಜ್ ಮಾಡ್ಬೋದು. ನಿಮಗೆ ಯಾವುದು ಒಳ್ಳೆಯದು ಆ್ಯಪ್ ಅನ್ನಿಸ್ತದೆ, ನಿಮಗೆ ಯಾವ ಆ್ಯಪ್ದು ನೋಟಿಫಿಕೇಷನ್ ಬೇಕು ಅದು ನೀವು ಓಪನ್ ಮಾಡಿ, ಯಾವ ಆ್ಯಪ್ದು ನೋಟಿಫಿಕೇಷನ್ ನಿಮಗೆ ಬೇಡ ಅದನ್ನು ನೀವು ಕ್ಲೋಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಒಳ್ಳೆಯದು ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಧನ್ಯವಾದ.